ಎಲ್ಲರಿಗೂ ಶರಣಾರ್ಥಿಗಳು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಒಂದು 100 ವರ್ಷ ಆಗಿದ್ದರ ಪ್ರಯುಕ್ತವಾಗಿ ಹಾಗೂ ಸೇವಾ ಭಾರತಿ ಟ್ರಸ್ಟ್ಗೆ 25ರ ವರ್ಷದ ಪ್ರಯುಕ್ತವಾಗಿ ದೇಶದಲ್ಲಿ ರಕ್ತದಾನದ ಕೊರತೆಯನ್ನು ಅರಿತಿರ್ತಕ್ಕಂಥ ಸೇವಾ ಭಾರತಿ ಟ್ರಸ್ಟ್ ಅದನ್ನ ಎಲ್ಲ ಜನರಿಗೆ ಜಾಗೃತಿ ಮೂಡಿಸುವ ಸಲುವಾಗಿ ಒಂದು ಬೃಹತ್ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ. ಆದ ಕಾರಣ ಎಲ್ಲ ಸಮಾಜದ ಬಾಂಧವರಿಗೆ ತಿಳಿಸುವುದೇನೆಂದರೆ, ಮುಂಬರ್ತಕ್ಕಂಥ ದಿನಗಳಲ್ಲಿ ರಕ್ತವನ್ನು ಕೊರತೆ ಆಗದ ಹಾಗೆ ಎಲ್ಲರಿಗೂ ಆ ರಕ್ತ ದೊರೆಯಲಿ ಅನ್ನುವ ನಿಟ್ಟಿನಲ್ಲಿ ನಾವು ಒಂದು ಬೃಹತ್ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ. ಈ ರಕ್ತದಾನ ಶಿಬಿರದಲ್ಲಿ ಸುಮಾರು 2,500 ಜನಗಳು ತಮ್ಮ ಶರೀರದಲ್ಲಿ ಇರ್ತಕ್ಕಂಥ ರಕ್ತವನ್ನು ದಾನ ಮಾಡಲಿಕ್ಕೆ ಬರ್ತಾ ಇದ್ದಾರೆ. ದಾನಗಳಲ್ಲಿ ಅತ್ಯಂತ ಶ್ರೇಷ್ಠ ದಾನ ಅಂದರೆ ರಕ್ತದಾನ. ಆದ ಕಾರಣ ಎಲ್ಲರೂ ರಕ್ತದಾನ ಮಾಡೋಣ. ರಕ್ತದಾನ ಮಾಡುವುದರಿಂದ ಒಬ್ಬರು ರಕ್ತದಾನ ಮಾಡೋದ್ರಿಂದ 3 ಮಂದಿ ಜೀವ ಉಳಿತದೆ. ಅದಕ್ಕೋಸ್ಕರ ರಕ್ತದಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ರಕ್ತದಾನ ಮಾಡುವುದರಿಂದ ಮನುಷ್ಯನಿಗೆ BP ಬರುವುದಿಲ್ಲ, ಶುಗರ್ ಬರೋಂಗಿಲ್ಲ, ಹಾರ್ಟ್ ಅಟ್ಯಾಕ್ ಆಗೋಂಗಿಲ್ಲ, ಬ್ರೈನ್ ಟ್ಯೂಮರ್ ಆಗೋಂಗಿಲ್ಲ, ಕ್ಯಾನ್ಸರ್ ಆಗೋಂಗಿಲ್ಲ, ಚರ್ಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಯಾವುದೇ ರೋಗಗಳು ಬರುವುದಿಲ್ಲ. ಆದ ಕಾರಣ ರಕ್ತದಾನ ಮಾಡುವುದರಿಂದ ನಮ್ಮ ಆರೋಗ್ಯ ಚೆನ್ನಾಗುತ್ತೆ. ಅದಕ್ಕೋಸ್ಕರ ರಕ್ತದಾನ ಮಾಡಲೇಬೇಕಾಗುತ್ತೆ. ಅದರ ಜೊತೆಗೆ ರಕ್ತದ ಅವಶ್ಯಕತೆ ಏಕಿದೆ ಅಂದರೆ, ತಾಯಿ ತನ್ನ ಮಗುವಿಗೆ ಜನ್ಮ ನೀಡುವಾಗ ಸಂದರ್ಭದಲ್ಲಿ ರಕ್ತ ಬೇಕಾಗುತ್ತದೆ. ನವಜಾತ ಶಿಶುವಿಗೆ ಅಸ್ತವ್ಯಸ್ತವಾದಾಗ, ಆರೋಗ್ಯದ ತೊಂದರೆ ಬಂದಾಗ ರಕ್ತ ಬೇಕಾಗುತ್ತೆ. ರಸ್ತೆ ಅಪಘಾತಗಳಾದಂಥ ಸಂದರ್ಭದಲ್ಲಿ ರಕ್ತ ಬೇಕಾಗುತ್ತದೆ. ಇದಷ್ಟೇ ಅಲ್ಲದೆ ಅನೇಕ ಸಮಯದಲ್ಲಿ ಅನಾರೋಗ್ಯ ಸಂದರ್ಭದಲ್ಲಿ ರಕ್ತ ಅನಿವಾರ್ಯವಾಗಿದೆ. ಏಕೆಂದರೆ ರಕ್ತವನ್ನು ಯಾವುದೇ ಕಾರ್ಖಾನೆಗಳಲ್ಲಾಗಲಿ, ಯಾವುದೇ ಹೊಲಗಳಲ್ಲಾಗಲಿ, ಮುತ್ತಾದ ಸ್ಥಳಗಳಲ್ಲಾಗಲಿ ರಕ್ತ ಸಿಗುವುದಿಲ್ಲ. ರಕ್ತ ಸಿಗುವುದು ಕೇವಲ ಮನುಷ್ಯನ ಶರೀರದಲ್ಲಿ ಮಾತ್ರ. ಅದಕ್ಕೋಸ್ಕರ ಮನುಷ್ಯನಿಗೆ ಭಗವಂತ ರಕ್ತವನ್ನು ನೀಡಿದರೆ ಮತ್ತೆ ರಕ್ತವನ್ನು ಉತ್ಪಾದನೆ ಮಾಡುವಂತಹ ಶಕ್ತಿಯನ್ನು ನಮ್ಮ ಶರೀರಕ್ಕೆ ನೀಡಿದ್ದಾನೆ. ಆದ ಕಾರಣ ನಾವೆಲ್ಲರೂ ಈ ಬೃಹತ್ ರಕ್ತದಾನ ಶಿಬಿರದಲ್ಲಿ ಸುಮಾರು 2,500 ಜನ ರಕ್ತದಾನ ಮಾಡಲಿಕ್ಕೆ ಬರ್ತಾ ಇದ್ದಾರೆ. ಆದ ಕಾರಣ ಸಮಾಜದ ಎಲ್ಲ ಜನರು ರಕ್ತವನ್ನು ನೀಡಿ ಈ ಸಮಾಜಕ್ಕೆ ಆಗ್ತಾ ಇರ್ತಕ್ಕಂಥ ರಕ್ತದ ಕೊರತೆಯನ್ನು ನೀಗಿಸ್ಬೇಕಂತೇಳಿ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿಸಿಕೊಳ್ತೇನೆ. ಸೇವಾ ಭಾರತಿ ಟ್ರಸ್ಟ್ ಹುಬ್ಬಳ್ಳಿ ಸೇವಾ ಭಾರತಿ ಟ್ರಸ್ಟ್ ಆಗಿರ್ತಕ್ಕಂಥ ಮಂಜುನಾಥ್ ಶಿವಪ್ಪ ಮಕ್ಕಳಿವರು ತಮ್ಮಲ್ಲಿ ವಿನಂತಿಸಿಕೊಳ್ತೇವೆ. ಸ್ಥಳ ಲಿಂಗಾಯತ್ ಭವನ್, 23/3/2026 ಬೆಳಗ್ಗೆ 6 ಗಂಟೆಯಿಂದ ಸಾಯಂಕಾಲ 7 ಗಂಟೆ ತನಕ ಇರುತ್ತದೆ. ಆದ ಕಾರಣ ಎಲ್ಲರೂ ಈ ಸಮಯವನ್ನು ತಮ್ಮ ಸಮಯವನ್ನು ಹೊಂದಿಸಿಕೊಂಡು ಈ ಬೃಹತ್ ರಕ್ತದಾನ ಶಿಬಿರಕ್ಕೆ ಬಂದು ತಮ್ಮ ರಕ್ತದಾನವನ್ನು ಮಾಡಿ ಎಲ್ಲರಿಗೂ ಅನುಕೂಲವಾಗಿ ಮಾಡಿಕೊಳ್ಬೇಕಂತ ತಮ್ಮಲ್ಲಿ ವಿನಂತಿಸಿ. ರಿಜಿಸ್ಟ್ರೇಷನ್ ಇಲ್ಲ ರೀ, ಹೆಚ್ಚು ಕಡಿಮೆ ಒಂದು 1800 ಮಟ್ಟ ಆಗಿದೆ. ಈಗ ಮತ್ತೆ ರಿಜಿಸ್ಟ್ರೇಷನ್ ಮಾಡ್ಲಾರು ಬರ್ತಾರೆ ಎಲ್ಲರೂ. ನಾವು ರಾಷ್ಟ್ರೋತ್ಥಾನ ರಕ್ತ ನಿಧಿ ಕೇಂದ್ರದಿಂದ ಬರ್ತಾ ಇದಾರ. ಆಮೇಲೆ ಸಿವಿಲ್ ಹಾಸ್ಪಿಟಲ್ ಅವರದು ಬರಂತಾರ. ಇದಷ್ಟೇ ನಾವು ಯಾರ್ಯಾರಿಗೆ ಸಂಪರ್ಕ ಮಾಡೋದು, ಕಾಲೇಜುಗಳನ್ನ, ಹಾಸ್ಟೆಲ್ಗಳನ್ನ, ಆಮೇಲೆ ಯುವಕ ಮಂಡಳಿಗಳನ್ನ, ಮಹಿಳಾ ಮಂಡಳಿಗಳನ್ನ, ಹಾಗೆ ಇಡೀ ಸಮಾಜದ ಎಲ್ಲ ಪ್ರಮುಖರನ್ನ ಸಂಪರ್ಕ ಮಾಡಿ, ಅದ್ರ ಜೊತೆಗೆ ಎಲ್ಲ ಊರು ಹಳ್ಳಿಗಳಿಂದ ಧಾರವಾಡ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಹಳ್ಳಿಗಳಿಗೂ ನಾವು ಸಂಪರ್ಕ ಮಾಡಿದ್ವಿ. ವಾಟ್ಸಾಪ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಜೊತೆ ಮತ್ತು ವೈಯಕ್ತಿಕವಾಗಿ ಫೋನ್ ಮಾಡಿ ಎಲ್ಲರಿಗೂ ಹೇಳಿದ್ವಿ ಈ ಬೃಹತ್ ರಕ್ತದಾನ ಶಿಬಿರ ಬರ್ರಿ ಅಂತೇಳಿ ಎಲ್ಲರಿಗೂ ಕೇಳ್ಕೊಂಡು. ನಾವು ಈಗ 2 ವರ್ಷದ ಹಿಂದೆ ಮಾಡಿದ್ವಿ. ಸೇವಾ ಭಾರತಿ ಟ್ರಸ್ಟ್ ವತಿಯಿಂದ ಈ ರಕ್ತದಾನ ಶಿಬಿರ ಸಮಸ್ಯೆ ಇರುವುದರಿಂದ ಸೇವಾ ಭಾರತಿ ವತಿಯಿಂದ ಮಾಡಿದ್ದೀವಿ. ಅವಾಗ ರಿಜಿಸ್ಟ್ರೇಷನ್ ಆಗಿದ್ದು 1825, ರಕ್ತದಾನ ಮಾಡಿದ್ದು 665. ಆವಾಗ ರಕ್ತದಾನ ಪ್ರಾಬ್ಲಮ್ ಏನಾಗಿದೆ, ಕಣ್ಣಿನ ರೋಗ ಬಂದಿತ್ತು. ಕಣ್ಣಿಗೆ ರೋಗ ಬಂದಿದ್ದರಿಂದ ನಮ್ಮ ಸುಮಾರು 800ಕ್ಕಿಂತ ರಿಜೆಕ್ಟ್ ಆಗಿದ್ದು. ಅದೇ ಟೈಮಲ್ಲಿ ಸುಮಾರು 1100 ಮೇಲೆ ಆಗ್ತಿತ್ತು. ನಮ್ಮ ಜೊತೆಗೆ ಸರ್ಕಾರಿ ಆಸ್ಪತ್ರೆ, ಸಿವಿಲ್ ಆಸ್ಪತ್ರೆ ಅವ್ರು ಬರಂತ, ಮತ್ತು ಅವ್ರು ಇಬ್ಬರೇ ಬರ. ನಮ್ದು ಸೇವಾ ಭಾರತಿ ಟ್ರಸ್ಟ್ ನಿಮ್ನೆಲ್ಲರೂ ಗ್ರೂಪ್ನ ಹಾಕಿದ್ದೇನೆ. ಹಂಗೇನಾರು ಮಾಹಿತಿ ಇದ್ದಾಗ ಹೇಳ್ರಿ. ನಮ್ಮ ಕಡೆ ರಿಸರ್ವ್ ರಕ್ತ ನೀಡೋರು ಅದಾರ. ಅಂದ್ರೆ ಎಮರ್ಜೆನ್ಸಿ, ಈಗ ಎಮರ್ಜೆನ್ಸಿ ಆನ್ ದಿ ಸ್ಪಾಟ್ ಎಲ್ಲಿ ರಕ್ತ ಸಿಗ್ಲಿಲ್ಲ ಅಂದ್ರೆ ನಮ್ಮ ಕಡೆ ಟೀಮ್ ಇದೆ, ಅವ್ರನ್ನ ನಾವು ಕಳಿಸ್ಕೊಡ್ತೇವೆ. ಡೈರೆಕ್ಟ್ ಅವರೇ ಬರ್ತಾರ, ರಕ್ತದಾನ ಮಾಡ್ತಾರ. ಅಲ್ಲಿ ನಮಗೆ ಏನಾರು ಅದೇ ಸೇಮ್ ರಕ್ತ ಇದ್ರು ಒಳ್ಳೇದು. ಅಕಸ್ಮಾತ್ ಸೇಮ್ ರಕ್ತ ಇರ್ಲಿಲ್ಲ ಅಂದ್ರೆ
ಅವ್ರು ಎಕ್ಸ್ಚೇಂಜ್ ಮಾಡ್ಕೊಡ್ತಾರೆ ರಕ್ತ. ಈಗಿನ ಹೇಳ್ತಾರೆ ನೀವು ರಕ್ತ ಒಬ್ರು ಯಾರೋ ಕೊಡ್ತಾರೆ, ನಾನು ನಿಮ್ಗೆ ರಕ್ತ ಹಾಕ್ತೇನೆ ಅಂತ. ಅಂತ ಸಂದರ್ಭದಲ್ಲಿ ಹಂಗೇನಾರು ಇದ್ರೆ ನಮ್ಮ ಕೈಲಿ ಆದಷ್ಟು ಶಕ್ತಿ ಉಪಯೋಗಿಸಿ ನಾವು ಮಾಡ್ತೀವಿ. ಹಂಗೇನಾದ್ರು ಗ್ರೂಪ್ನ ಇದ್ದಾಗ ಇದನ್ನ ಮಾಡ್ಬೇಕಂದ್ರೆ ನಮ್ದೇ ಸೇವಾ ಭಾರತಿ ಟ್ರಸ್ಟ್ ಸಮಾಜ ಕಾರ್ಯಗಳು ಮಾಡ್ತಾ ಇದೆ. ಶಿಕ್ಷಣದ ಸಲುವಾಗಿ ನಾವು ಕೆಲಸ ಮಾಡ್ತಿದ್ದೆ. ಶಿಕ್ಷಣ ಅಂದ್ರೆ ಎಲ್ಲಾ ಸ್ಲಮ್ಗಳಂತ ನಾವೇನು ಕರಿತೀವಲ್ಲ, ಇಡೀ ಉತ್ತರ ನಮ್ದು ಸೇವಾ ಭಾರತಿ ಟ್ರಸ್ಟ್ ಇಡೀ ದೇಶ ತುಂಬಿದೆ. ನಮ್ದು ಧಾರವಾಡ ಕೇಂದ್ರವನ್ನ ಇಟ್ಕೊಂಡು ಉತ್ತರ ಪ್ರಾಂತ ಸೇವಾ ಭಾರತಿ ಟ್ರಸ್ಟ್ ಮಾಡ್ಕೊಂಡೆ. ಉತ್ತರ ಪ್ರಾಂತ 19 ಜಿಲ್ಲೆಗಳು. ಈ 19 ಜಿಲ್ಲೆಗಳಲ್ಲಿ ಯಾರಿಗೆ ಬಡ ಮಕ್ಕಳಿಗೆ ಯಾರಿಗೆ ಅವಶ್ಯಕತೆ ಇದೆ, ಯಾರಿಗೆ ಇದು ಅನಿವಾರ್ಯತೆ ಇದೆ, ಯಾರ ಕಡೆ ದುಡ್ಡಿಲ್ಲ ಅಂಥವ್ರ ಮಕ್ಕಳನ್ನ ಕರೆದುಕೊಂಡು ಬಂದು ಅವರು ಪ್ರತಿನಿತ್ಯ 2 ತಾಸು ನಾವು ಟ್ಯೂಷನ್ ಹೇಳ್ತೇವೆ. ಈ ಟ್ಯೂಷನ್ ಅನ್ನ ನಾವು ಉಚಿತವಾಗಿ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ನಯಾ ಪೈಸೆ ತಗೊಳ್ಳೋ ಹಾಗೆ ಜನಗಳಿಗೆ ಅನುಕೂಲ ಆಗಲಿ, ಸಮಾಜಕ್ಕೆ ಒಂದು ಏನಾದ್ರು ಕೊಡುಗೆ ಕೊಡ್ಲಿ ಅಂತೇಳಿ ನಾವು ಇದನ್ನ ಸುಮಾರು 25 ವರ್ಷಗಳಿಂದ ಮಾಡ್ಕೊಂಡ್ವಿ ಶಿಕ್ಷಣ ಸಲುವಾಗಿ. ಇದರ ಜೊತೆಗೆ ಹುಬ್ಬಳ್ಳಿಯಲ್ಲಿ ನಾವೊಂದು ಅನಾಥಾಶ್ರಮ ನಡೆಸಂದೆ. ಆ ಅನಾಥಾಶ್ರಮದಲ್ಲಿ ಹೆಣ್ಣು ಮಕ್ಕಳು ಮಾತ್ರ, ಯಾರಿಗೆ ತಂದೆ ತಾಯಿಗಳಿಲ್ಲ, ಯಾರು ನಿರ್ಗತರಿದ್ದಾರ ಅಂತ ಹೆಣ್ಣು ಮಕ್ಕಳನ್ನ ಕರ್ಕೊಂಡ್ಬಂದು ಅಲ್ಲೇ ಶಾಲಿ ಕಲಿಸಿ ಅವ್ರಿಗೆ ಉದ್ಯೋಗ ಕೊಡಿಸಿ ಅವ್ರಿಗೆ ಮದುವೆ ಮಾಡಿಕೊಡುವಂತ ಕೆಲಸವನ್ನ ಮಾಡಿದ್ವಿ. ಈಗಾಗಲೇ ನಾವು 7 ಜನರನ್ನ ಮದುವೆ ಮಾಡಿಕೊಟ್ಟಿವಿ. ನಾವೇ ಸಂಬಂಧಗಳನ್ನ ಹುಡುಕಿ ಚಲೋ ಮನೆತನ ಹುಡುಕಿ ಅವ್ರಿಗೆ ಮದುವೆ ಮಾಡಿಸಿ, ಎಲ್ಲವೂ ಉಚಿತವಾಗಿ. ಅದಾದ್ಮೇಲೆ ಹಾನಗಲ್ನಾಗ ನಮ್ದ ಒಂದು ಗಂಡು ಮಕ್ಕಳ ಸಲುವಾಗಿ ಒಂದು ಛಾತ್ರಾಲಯ ಇದೆ, ಹಾಸ್ಟೆಲ್ ಇದೆ. ಅದು ಯಾರ ನಿರ್ಗತರಿರ್ತಾರ, ಯಾರಿಗೆ ತಂದೆ ತಾಯಿಗಳು ಅಂತ ಎಲ್ಲ ಗಂಡು ಮಕ್ಕಳನ್ನು ಕರ್ಕೊಂಡು ಹೋಗಿ ಅಲ್ಲಿ ಹಾಸ್ಟೆಲ್ ಇಟ್ಕೊಂಡು ಅವ್ರಿಗೆ ವಿದ್ಯಾಭ್ಯಾಸ ಕೊಡಿಸಿ, ಅವ್ರಿಗೆ ನೌಕರಿ ಕೊಡಿಸಿ, ಅವ್ರು ಮದುವೆ ಮಾಡುವಂತ ಕೆಲಸ ಅದೊಂದು ಮಾಡ್ತೇವೆ. ಆಮೇಲೆ ಗದಗ್ನಲ್ಲಿ ಏನಿದೆ ಅಂದ್ರೆ ಅಮೂಲು ದತ್ತ ಶಿವಕಾರ ಕೇಂದ್ರ ಇದೆ. ಯಾರು ಅನಿವಾರ್ಯ ಕಾರ್ಯದಿಂದ ತಾಯಂದರಿಗೆ ತಮ್ಮ ಮಕ್ಕಳನ್ನ ಬಿಟ್ಟು ಹೋಗುವಂತ ಪರಿಸ್ಥಿತಿ ಬರ್ತೈತಿ, 1 ದಿವಸದ ಇರ್ತಾವ, 2 ದಿವಸದ ಇರ್ತಾವ, ಎಲ್ಲೇ ಬಿಟ್ಟು ಹೋಗಿರ್ತಾರ ಅಂತ ಮಕ್ಕಳನ್ನ ತಗೊಂಬಂದು ಈಗ ಸುಮಾರು 20ಕ್ಕಿಂತ ಹೆಚ್ಚು ಮಕ್ಕಳು ಇದಾವೆ ಸದ್ಯ ಇದಾವಲ್ಲಿ. ಆ ಮಕ್ಕಳಿಗೆ ನಾವು ಜೋಪಾನ ಮಾಡಿ ಸರ್ಕಾರದ ನಿಯಮಗಳ ಪ್ರಕಾರ ಯಾರಿಗೆ ದತ್ತು ಪಡಿಲಿಕ್ಕೆ ಅರ್ಹರಿದ್ದಾರೋ ಅಂತವ್ರಿಗೆ ಆ ಮಗುವನ್ನು ಕೊಡ್ತೀವಿ. ಅದ್ರ ಜೊತೆಗೆ ಗದಗನಲ್ಲಿ ಇನ್ನೊಂದು ನಮ್ದು ಹ್ಯಾಂಡಿಕ್ಯಾಪ್ಟ್ ಸ್ಕೂಲ್ ಅಂತ ವಿಶೇಷ ಅಗತ್ಯವುಳ್ಳ ಮಕ್ಕಳ ಶಾಲೆ ಇದೆ. ಆ ವಿಶೇಷ ಅಗತ್ಯವುಳ್ಳ ಮಕ್ಕಳಿಗೆ ನಾವೇನ್ ಮಾಡ್ತೇವೆ ಅಂದ್ರೆ ಎಲ್ಲಾರು ನಾವು ಕರ್ಕೊಂಬಂದು ಅವ್ರಿಗೆ ತರಬೇತಿ ಕೊಟ್ಟು ಶಿಕ್ಷಣ ಕೊಡುವಂತ ವ್ಯವಸ್ಥೆನೂ ಉಚಿತ. ನಮ್ದು ಯಾವುದೇ ರೀತಿಯಂತ ಶುಲ್ಕ ಇರೋಲ್ಲ, ಉಚಿತ. ಅದ್ರ ಜೊತೆಗೆ ನಮ್ಗೆ ಮುಧೋಳದಲ್ಲಿ ಈಗ ವಿಶೇಷ ಅಗತ್ಯವುಳ್ಳ ಮಕ್ಕಳ ಶಾಲೆ ಇದೆ. ಆಮೇಲೆ ಹುಬ್ಬಳ್ಳಿಯಲ್ಲಿ ಹೆಣ್ಣು ಮಕ್ಕಳ ಸಲುವಾಗಿ 10 ವರ್ಷದಲ್ಲಿ ಸುಮಾರು SSLC, PUC ಫಸ್ಟ್ ಇಯರ್, PUC ಸೆಕೆಂಡ್ ಇಯರ್ ಅಂತ ಸಂದರ್ಭ ದಾರಿ ತಪ್ಪುವಂತ ಕೆಲಸಗಳು, ಅದಕ್ಕೆ ಸರಿ ದಾರಿ ತರುವಂತ ನಿಟ್ಟಿನಲ್ಲಿ ಹೆಣ್ಣು ಮಕ್ಕಳಿಗೋಸ್ಕರ ನಾವು ಉಚಿತ ಟ್ಯೂಷನ್ ಕ್ಲಾಸ್ ನಡೆಸ್ತೀವಿ. ಅದ್ರ ಜೊತೆಗೆ ಅಲ್ಲೇ ಬೆಳಗಾವದಾಗೆ ಒಂದು ಟೈಲರಿಂಗ್, ಉಚಿತ ಟೈಲರಿಂಗ್ ಇದೆ. ಹುಬ್ಳಿ ಒಳಗೊಂದು ಉಚಿತ ಟೈಲರಿಂಗ್ ಇದೆ. ಆಮೇಲೆ ಇದ್ರಾಗ ಕಲಬುರಗಿ ಒಳಗ ಅಲ್ಲಿ ಮನೆ ಪಾಠಗಳದ, ಅಲ್ಲಿ ಮನೆ ಪಾಠಗಳು 25 ವರ್ಷದಿಂದ ಚಲಾಗ. ಒಬ್ಬ ಹೆಣ್ಣು ಮಗಳು ನಮ್ಮ ಮನೆ ಪಾಠಕ್ಕೆ ಬರ್ತಿದ್ದಳು, ಬಹಳ ಬಡತನ ಪರಿಸ್ಥಿತಿ ಇತ್ತು. ನಮ್ಮ ಮನೆ ಪಾಠದಲ್ಲಿ ಸಾಲಿ ಕಲಿತು MST ಗೋಲ್ಡ್ ಮೆಡಲಿಸ್ಟ್ ಅವರು ಇಬ್ರು ಅಕ್ಕ ತಂಗಿಯರು, ಬಹಳ ಕಷ್ಟ. ಅವ್ರು ಬಂದು ನಮ್ಮ ಮನೆ ಪಾಠದಲ್ಲಿ ಕಲಿತು ಅವ್ರು ಗೋಲ್ಡ್ ಮೆಡಲಿಸ್ಟ್ ತಗೊಂಡು ಇವತ್ತು ಅವರೇ ನಮ್ಮ ಮನೆ ಪಾಠಗಳನ್ನ ನಡೆಸ್ತಾರೆ. ಅಂತ ಉದಾಹರಣೆ ಸಾಕಷ್ಟು ಜನ ಫಲಾನುಭವಿಗಳಿದೆ. ಹೀಗೆ ಶಿಕ್ಷಣ, ಆರೋಗ್ಯ, ಸಾಮಾಜಿಕ ಸಾಮರಸ್ಯ, ಉದ್ಯೋಗದ ಸಲುವಾಗಿ ಸೇವಾ ಭಾರತಿ ಟ್ರಸ್ಟ್ 25 ವರ್ಷದಿಂದ ಸತತವಾಗಿ ನಾವು ಕೆಲಸ ಮಾಡ್ತೀವಿ. ಆ ನಿಟ್ಟಿನಲ್ಲಿ ಸಮಾಜಕ್ಕೆ ನಮ್ಗೆ ತೊಂದರೆ ಆಗ್ತಾ ಇದೆ, ರಕ್ತದಾನ ಮಾಡೋದು ತೊಂದರೆ ಆಗ್ತಾ ಇದೆ, ರಕ್ತ ಸಿಗಂತಲ್ಲ ಅನ್ನೋ ಒಂದು ನಿಷ್ಟಿನಿಲ್ಲ, ಇದನ್ನ ಅವೇರ್ನೆಸ್ ಮೂಡಿಸ್ಬೇಕನ್ನೋ ಒಂದು ಉದ್ದೇಶದಿಂದ ನಾವು ರಕ್ತದಾನ ಮಾಡ್ತೀವಿ. ಇದು ಯಾವುದೇ ರೀತಿಯಾದ ಫಲಾಪೇಕ್ಷೆಗಳಿಲ್ಲದೆ ಸಮಾಜಕ್ಕೆ ಒಂದು ಒಳ್ಳೆ ಆಗುವಂತ ಕೆಲಸ ನಾವು ಮಾಡ್ತೀವಿ. ನಾವು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕೆಲಸ ಮಾಡ್ತಿದ್ದೀವಿ. ಸಂಘದೊಳಗೆ ಆ ಕೆಲಸ ಮಾಡ್ಕೊಂತ ನಾವು ಈಗ ಸೇವಾ ಭಾರತಿ ಟ್ರಸ್ಟ್ ಒಳಗೆ ಕೆಲಸ ಮಾಡ್ತಿದ್ದೆ ಅಷ್ಟೇ. ಕ್ಷಮ ಇರ್ಲಿ.